ಈ ಟ್ರಕ್ಗಳು ದೇಶದ ಆರ್ಥಿಕತೆಯ ಜೀವಾಳ. ಟ್ರಕ್ ಆರ್ಥಿಕತೆಯನ್ನ ವೇಗಗೊಳಿಸುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ. ನೀತಿ ಆಯೋಗದ ವರದಿಯ ಪ್ರಕಾರ ಇಂದು ನಮ್ಮ ದೇಶದಲ್ಲಿ ಸುಮಾರು 70% ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟ್ರಕ್ಗಳ ಮೂಲಕ ಸಾಗಿಸಲಾಗುತ್ತದೆ. ಆದರೆ ನಾವು ರಸ್ತೆ ಅಪಘಾತಗಳ ಬಗ್ಗೆ ಮಾತನಾಡಿದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ 2021ರಲ್ಲಿ ದೇಶದಲ್ಲಿ ನಡೆದ ರಸ್ತೆ ಅಪಘಾತಗಳಲ್ಲಿ ಸುಮಾರು 37.3% ವಾಣಿಜ್ಯ ವಾಹನಗಳನ್ನು ಒಳಗೊಂಡಿವೆ. ದೇಶದಲ್ಲಿ ಟ್ರಕ್ ಅಪಘಾತವು ಚಾಲಕನ ಜೀವನ, ಸರಕುಗಳ ಮೇಲೆ ಮಾತ್ರವಲ್ಲದೆ ರಸ್ತೆಯಲ್ಲಿ ನಡೆಯುವ ಜನರ ಜೀವನದ ಮೇಲೆಯೂ ಪರಿಣಾಮ ಬೀರುತ್ತಿದೆ. ಆದರೆ ಈ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಟ್ರಕ್ ಚಾಲಕರನ್ನ ಕೌಶಲ್ಯಪೂರ್ಣರಾಗಿ ಮಾಡಿದ್ರೆ, ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದ್ರೆ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ತಂತ್ರಜ್ಞಾನವನ್ನು ಪರಿಚಯಿಸಿದ್ರೆ ನಾವು ರಸ್ತೆ ಅಪಘಾತಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಬಹುದು. ಇಂದು ADAS ಅಂದರೆ ಆಟೋನೋಮಸ್ ಡ್ರೈವಿಂಗ್ ಅಸಿಸ್ಟೆನ್ಸ್ ಸಿಸ್ಟಮ್ ನಂತಹ ಆಧುನಿಕ ವೈಶಿಷ್ಟ್ಯಗಳು ಟ್ರಕ್ಗಳಲ್ಲಿ ಕಂಡುಬರ್ತಿವೆ. ಚಾಲಕ ವಿಚಲಿತನಾಗುವಂತಹ ಪರಿಸ್ಥಿತಿಯಲ್ಲಿ ಇಂತಹ ವೈಶಿಷ್ಟ್ಯತೆಗಳು ಬಹಳ ಸಹಾಯವಾಗಿವೆ. ಇದರ ಹೊರತಾಗಿ ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಟೆಲಿಮ್ಯಾಟಿಕ್ಸ್ ಸೊಲ್ಯೂಷನ್ಸ್, ಫ್ಲೈಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್, ಎಂಜಿನ್ ಬ್ರೇಕ್ಗಳು ಮತ್ತು ರಾಡಾರ್ ಆಧಾರಿತ ಡಿಕ್ಕಿ ತಗ್ಗಿಸುವಿಕೆ ವ್ಯವಸ್ಥೆಯಂತಹ ವಿಶೇಷ ವೈಶಿಷ್ಟ್ಯಗಳು ಸುರಕ್ಷಿತ ಪ್ರಯಾಣದ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ. ಇಂದು ನಾವು ದೇಶದ ರಸ್ತೆಗಳಲ್ಲಿ ಪ್ರತಿಯೊಂದು ಪ್ರಯಾಣವನ್ನು ಸುರಕ್ಷಿತವಾಗಿಸಲು ಬಯಸಿದರೆ ಈ ಟ್ರಕ್ಗಳಲ್ಲಿ ಆಧುನಿಕ ವೈಶಿಷ್ಟ್ಯಗಳು ಬಳಕೆಯನ್ನು ಉತ್ತೇಜಿಸಬೇಕಾಗುತ್ತದೆ. ಇದಕ್ಕಾಗಿ ವಾಹನ ಉತ್ಪಾದನಾ ಕಂಪನಿಗಳು, ನೀತಿ ನಿರೂಪಕರು, ಸಾಗಾಣಿದಾರರು ಮತ್ತು ಉದ್ಯೋಗದ ಜನರ ಭಾಗವಹಿಸುವಿಕೆ ಬಹಳ ಮುಖ್ಯ. ಏಕೆಂದರೆ ಆಗ ಮಾತ್ರ ನಾವು ರಸ್ತೆ ಸುರಕ್ಷತೆಯಲ್ಲಿ ಹೊಸ ಎತ್ತರವನ್ನು ಸಾಧಿಸಲು ಸಾಧ್ಯವಾಗುತ್ತದೆ.